ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ವಾರ ಅದ್ಭುತವಾಗಿರುವಂತಹ ವಾರ. ಯಾಕಂದ್ರೆ ಸಂಕ್ರಾಂತಿಯ ಹಬ್ಬವನ್ನು ಆಚರಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಮುಖ್ಯವಾಗಿ ಈ ಸಂಕ್ರಾಂತಿ ಹಬ್ಬದ ಈ ವಾರ ಅಂದ್ರೆ 11ನೇ ತಾರೀಕಿಂದ 17 ಜನವರಿವರೆಗೆ ವಾರದ ಭವಿಷ್ಯ, ದ್ವಾದಶ ರಾಶಿಗಳಿಗೆ ವಾರದ ಭವಿಷ್ಯವನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಈ ವಾರದಲ್ಲಿ ಈ 7 ದಿನಗಳಲ್ಲಿ ಯಾವ ರೀತಿ ವಾರ ಭವಿಷ್ಯ ಇದೆ ಅಂತ ನೋಡುವುದಾದ್ರೆ, ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರುವಂತಹ ಮೇಷರಾಶಿ ಜಾತಕದವರಿಗೆ ಈ ವಾರವು ಮುಖ್ಯವಾಗಿ ಅಶ್ವಿನಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ ಗುರು ಮತ್ತು ಶುಕ್ರ ಗ್ರಹಗಳ ಅನುಕೂಲತೆ ಇರುವುದರಿಂದ ಈ ವಾರ ತುಂಬಾ ಅದ್ಭುತವಾಗಿ, ಒಂಥರ ಈ ರೆಡ್ ಕಾರ್ಪೆಟ್ ಅಂತ ಹೇಳ್ತಾರಲ್ವ, ಕೇಕ್ ವಾಕ್ ಅನ್ನೋ ರೀತಿಯಲ್ಲಿ ತುಂಬಾ ಈಸಿಯಾಗಿ ತುಂಬಾ ಆನಂದವಾಗಿ ಹೋಗ್ತಾ ಇರುತ್ತೆ. ಯಾವುದೇ ಆತಂಕಗಳು, ಅಡ್ಡಿ ಆತಂಕಗಳನ್ನು ಇರುವುದಿಲ್ಲ. ಈ ವಾರದಲ್ಲಿ ಹಣಕಾಸಿನ ಪರಿಸ್ಥಿತಿ ಅದ್ಭುತವಾಗಿರುತ್ತೆ. ಮುಖ್ಯವಾಗಿರುವಂತಹ ವ್ಯವಹಾರಗಳು ಎಲ್ಲವೂ ಕೂಡ, ಪ್ರಯತ್ನಗಳೆಲ್ಲವೂ ಕೂಡ ಈ ವಾರದಲ್ಲಿ ಪೂರ್ತಿಯಾಗುವಂತಹ ಸೂಚನೆ ಇದೆ. ನೀವು ಮಾಡುವಂತಹ ಗೃಹ ಮತ್ತು ವಾಹನ ಪ್ರಯತ್ನಗಳಿಗೆ ಸಂಬಂಧಪಟ್ಟಿರುವಂತಹ ಲೋನ್ ಆಗಿರಬಹುದು ಅಥವಾ ಪರ್ಚೇಸ್ ಮಾಡ್ಕೋಬೇಕಾಗಿರುವಂತಹ ಕೆಲವೊಂದು ಅವಕಾಶಗಳ ಸಂದರ್ಭಗಳನ್ನು ಕೂಡ ಈ ವಾರ ನಿಮಗೆ ಫಲಕಾರಿಯಾಗಿರುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಳವಾಗುವಂತಹ ವಾರ ಅಂತ ಹೇಳಬಹುದು. ನಿಮ್ಮ ಹಣಕಾಸಿನ ಕೆಲವೊಂದು ಅವಶ್ಯಕತೆ ಈಗ ಕಂಪ್ಲೀಟ್ ಆಗುತ್ತೆ. ಅದರಿಂದ ಈ ಪರ್ಟಿಕ್ಯುಲರ್ ಆಗಿ ಈ ಹಣಕಾಸಿನ ಬೇಕಾಗಿರುವಂತಹ ಗೃಹ ಉಪಕರಣಗಳಾಗಿರಬಹುದು, ಗೃಹ ಅಲಂಕಾರ ಸಾಮಗ್ರಿ ಆಗಿರಬಹುದು, ಕೆಲವೊಂದು ವಸ್ತುಗಳನ್ನು ಕೊಳ್ಳುವಂತಹ ಸಂದರ್ಭ ಅಂತ ಹೇಳಬಹುದು. ಆಲ್ಮೋಸ್ಟ್ ಈ ಹಣಕಾಸಿನ ಸಮಸ್ಯೆಗಳು ಈ ವಾರದಲ್ಲಿ ಬಗೆಹರಿಯುತ್ತೆ. ಇನ್ನು ವೃತ್ತಿ ಉದ್ಯೋಗಗಳಂತ ಬಂದಾಗ ಕೆಲವೊಂದು ಸಾರಿ ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಇಲ್ಲಿ ಸ್ವಲ್ಪ ಎಮೋಷನಲ್ ಆಗಿ ಅಥವಾ ಇಗೋ ಕ್ಲಾಶಸ್ ಆಗುವಂತಹ ಚಾನ್ಸಸ್ ಇರೋದ್ರಿಂದ ತುಂಬಾ ಯೋಚನೆ ಮಾಡಿಬಿಟ್ಟು ಮುಂದಿನ ನಿರ್ಧಾರಗಳು ತಗೊಳ್ಳಿ. ಅದೇ ರೀತಿ ಈ ಸಂದರ್ಭದಲ್ಲಿ ಏನಾದರೂ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಏನಾದರೂ ಇದ್ರೆ, ಈ ಪ್ರಾಪರ್ಟಿ ರಿಲೇಟೆಡ್ ಏನಾದರೂ ಇಶ್ಯೂಸ್ ನಡೀತಾ ಇದ್ರೆ ಅದನ್ನ ಸೆಟಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಆ ಸಮಸ್ಯೆಗಳೆಲ್ಲವೂ ಕೂಡ ಪರಿಷ್ಕಾರ ಆಗುವುದಕ್ಕೆ ಅನುಕೂಲವಾಗಿರುತ್ತೆ. ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನಿಮಗೆ ಆದಾಯಕ್ಕೆ ಸಂಬಂಧಪಟ್ಟಿರುವಂತಹ ಇನ್ಕ್ರಿಮೆಂಟ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಆನ್ಯುವಲ್ ಬೋನಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ರಿಲೇಟೆಡ್ ಇನ್ಕ್ರಿಮೆಂಟ್ಸ್ ಆಗಿರ್ಬೋದು, ಅರಿಯರ್ಸ್ ಆಗಿರ್ಬೋದು, ಇತ್ಯಾದಿ ವಿಷಯಗಳ ಬಗ್ಗೆ ಸ್ವಲ್ಪ ಶುಭ ಸುದ್ದಿಯನ್ನು ಕೇಳುವಂತಹ ಸಮಯ ಅಂತ ಹೇಳಬಹುದು. ಕೆಲವೊಂದು ಮುಖ್ಯವಾಗಿರುವಂತಹ ಶುಭ ಕಾರ್ಯಗಳನ್ನು ನೀವು ಏನಾದರೂ ಅನ್ಕೊಂಡ್ರೆ ಆ ಶುಭ ಕಾರ್ಯಗಳ ಪೂರ್ತಿ ಮಾಡುವಂತಹ, ಆರಂಭ ಮಾಡುವಂತಹ ಪ್ರಯತ್ನಗಳು ಫಲಕಾರಿಯಾಗುತ್ತೆ. ಮತ್ತೆ ಅದರ ಮೇಲೆ ಮಾಡಬೇಕಾಗಿರುವಂತಹ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಶುಭ ಕಾರ್ಯಗಳು ಮಾಡಬೇಕು ಅನ್ನುವಂತಹ ನಿಮ್ಮ ಆಲೋಚನೆಗೆ ತಕ್ಕಂತೆ ಅದಕ್ಕೆ ಬೇಕಾಗಿರುವಂತಹ ಸನ್ನದ್ಧತೆ ಮಾಡಿಕೊಳ್ಳಲು ಮಾಡುವಂತಹ ಅಡ್ವಾನ್ಸ್ ಕೊಡೋದಾಗಿರ್ಬೋದು, ಅಥವಾ ಕೆಲವೊಂದು ವಸ್ತುಗಳನ್ನು ಪರ್ಚೇಸ್ ಆಗಿರ್ಬೋದು, ಇತ್ಯಾದಿ ವಿಷಯಗಳ ಮೇಲೆ ಖರ್ಚು ವೆಚ್ಚಗಳು ಅಧಿಕವಾಗಿರುತ್ತೆ. ಇನ್ನು ಬೇರೆಯವರಿಗೆ, ಪರರಿಗೆ ಉಪಕಾರ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಒಳ್ಳೆಯತನದಿಂದ ಅವರಿಗೆ ಒಳ್ಳೆಯ ವಿಷಯಗಳನ್ನು ಮಾಡ್ತೀರಾ. ಇನ್ನು ಅನ್ಎಂಪ್ಲಾಯ್ಡ್ಸ್ ಯಾರಿರ್ತಾರೋ, ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳಿಗೆ ಆಫರ್ ಲೆಟರ್ ಪಡೆಯುವಂತಹ ವಾರ ಅಂತ ಹೇಳಬಹುದು. ನಿಮ್ಮ ಸಂತಾನ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯಲ್ಲಿ ಬರುವಂತಹ ವಾರ ಈ ಮೇಷರಾಶಿಯವರಿಗೆ ಈ ವಾರ ಗೋಚಾರವಾಗ್ತಾ ಇದೆ. ಮತ್ತು ಎರಡನೆಯ ರಾಶಿ ವೃಷಭ ರಾಶಿ. ಕೃತಿಕಾ ನಕ್ಷತ್ರ 2, 3, 4 ಪಾದಗಳಲ್ಲಿ, ರೋಹಿಣಿ ನಕ್ಷತ್ರ 4 ಪಾದಗಳಲ್ಲಿ, ಮೃಗಶಿರ ನಕ್ಷತ್ರದ 1, 2 ಪಾದಗಳಲ್ಲಿ ಜನಿಸಿದವರು ವೃಷಭ ರಾಶಿಗೆ ಈ ವಾರ ಅದ್ಭುತವಾಗಿರುವಂತಹ ವಾರ ಅಂತ ಹೇಳಬಹುದು. ಯಾಕಂದ್ರೆ ಭಾಗ್ಯಸ್ಥಾನಕ್ಕೆ ರಾಶ್ಯಾಧಿಪತಿ ಈ ಸಂಚಾರ ಮತ್ತು ಸ್ಥಿರವಾಗಿರುವುದರಿಂದ ಈ ವಾರದ ದಿನಗಳೆಲ್ಲವೂ ಕೂಡ ತುಂಬಾ ಸುಖ ಸಂತೋಷದಿಂದ ಕುಟುಂಬ ಸದಸ್ಯರೊಡನೆ, ಬಂಧು ಮಿತ್ರಗಳೊಡನೆ ಒಂದು ರೀತಿ ಆನಂದದಾಯಕವಾಗಿ ಈ ವಾರ ನಿಮಗೆ ಅನುಕೂಲವಾಗಿರುತ್ತೆ. ಆದಾಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರಬಹುದು, ಆರೋಗ್ಯ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಬಹುದು,
ಒಂದು ರೀತಿ ಅದ್ಭುತವಾಗಿರುವಂತಹ ಅನುಕೂಲ ವಾತಾವರಣ. ಅದೇ ರೀತಿ ಕುಜ ಮತ್ತು ರವಿ ಗ್ರಹಗಳ ಸಂಚಾರ ಅನ್ನೋದು ಕೂಡ ನಿಮಗೆ ಅನುಕೂಲವಾಗಿ ಇದ್ದರೂ ಇವರಿಬ್ಬರ ಸಹಕಾರದಿಂದ ನೀವು ಅನ್ಕೊಂಡಿರುವಂತಹ ಕೆಲಸ ಕಾರ್ಯಗಳು ನೀವು ಅನ್ಕೊಂಡಿರುವಂತಹ ರೀತಿಯಲ್ಲಿ ಸಕಾಲದಲ್ಲಿ ಪೂರ್ತಿ ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ ಈ ವಾರ ಅಂತ ಹೇಳಬಹುದು. ನಿಮಗೆ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಕೆಲಸಗಳಲ್ಲಾಗಿರ್ಬೋದು, ನಿಮ್ಮ ಬಂಧು ಮಿತ್ರರ ಆಪ್ತರ ಸಹಾಯ ಸಹಕಾರಗಳು ಈ ವಾರದಲ್ಲಿ ನಿಮಗೆ ಲಭ್ಯವಾಗುತ್ತೆ. ನೀವು ಮಾಡ್ತಾ ಇರುವಂತಹ ವೃತ್ತಿ, ಉದ್ಯೋಗ, ವ್ಯಾಪಾರ ವಿಷಯಗಳಲ್ಲಿ ಏನಾದರೂ ಬದಲಾವಣೆಗಳು ಮಾಡುವಂತಹ ಸಂದರ್ಭಗಳಲ್ಲಿ ಅದರಿಂದ ಕೆಲವೊಂದು ವಿಷಯಗಳಲ್ಲಿ ಧನಲಾಭ, ಆದಾಯದಲ್ಲಿ ವೃದ್ಧಿ ಅನ್ನುವುದು ಈ ವಾರದಲ್ಲಿ ಗೋಚಾರವಾಗ್ತಾ ಇದೆ. ನಿರುದ್ಯೋಗಿ ಯುವಕರಿಗೆ, ನಿರುದ್ಯೋಗಿ ವ್ಯಕ್ತಿಗಳಿಗೆ ಈ ವಾರದಲ್ಲಿ ಒಳ್ಳೆಯ ಸಂಸ್ಥೆಯಿಂದ ಒಳ್ಳೆಯ ಆಫರ್ ಲೆಟರ್ ಪಡೆಯುವಂತಹ ವಾರ ಅಂತ ಹೇಳಬಹುದು. ನೀವು ಮಾಡ್ತಾ ಇರುವಂತಹ ಉದ್ಯೋಗ ವ್ಯವಹಾರಗಳಲ್ಲಿ ಅನುಕೂಲವಾಗಿರುವಂತಹ ವಾತಾವರಣ, ನಿಮ್ಮ ಮೇಲಧಿಕಾರಿಗಳ ಸಹಕಾರ ಅನ್ನೋದು ನಿಮ್ಮ ಎಲ್ಲ ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುತ್ತದೆ. ಮುಖ್ಯವಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಅನ್ಕೊಂಡಿರುವಂತಹ ಪ್ರಯತ್ನಗಳಲ್ಲಿ ಕಾರ್ಯಸಿದ್ಧಿ ಅನ್ನುವುದು ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುತ್ತೆ. ಈ ವಾರದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಪ್ರಯತ್ನವನ್ನು ಮಾಡದೆ ಅಪ್ರಯತ್ನ ಧನ ಲಾಭಗಳು ಅನ್ನೋದು ಗೋಚಾರವಾಗ್ತಾ ಇದೆ. ನೀವು ಮಾಡುವಂತಹ ಆದಾಯವನ್ನು ಪಡೆಯುವಂತಹ ಪ್ರಯತ್ನಗಳೇನಿರುತ್ತೋ ಆದಾಯವನ್ನು ಮುಖ್ಯವಾದ ವ್ಯವಹಾರಗಳಲ್ಲಿ ಅಪ್ರಯತ್ನ ಧನಲಾಭ ಅನ್ನೋದು, ಅದರ ಜೊತೆಗೆ ಆದಾಯಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳನ್ನೋವು ಅದ್ಭುತ ರೀತಿಯಲ್ಲಿ ಪೂರ್ತಿಯಾಗುತ್ತೆ. ಆದರೆ ಈ ವಾರದಲ್ಲಿ ಯಾವುದಾದ್ರೂ ಒಂದು ಮುಖ್ಯವಾದ ನಿರ್ಧಾರ ತಗೊಳ್ಳುವಂತಹ ಸಂದರ್ಭಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಜೊತೆ ಚರ್ಚೆ ಮಾಡಿ ಅವರ ಸಲಹೆಗಳು ಪಡ್ಕೊಳ್ಳೋದು, ನಿಮ್ಮ ಜೀವನ ಸಂಗಾತಿ ಆಗಿರ್ಬೋದು, ಪೋಷಕರಾಗಿರ್ಬೋದು, ಅವರ ಸಮ್ಮುಖದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಅವರ ಮುಂದೆ ಇಟ್ಟು ಮತ್ತು ಅದರಲ್ಲಿರುವಂತಹ ಪಾಸಿಬಿಲಿಟೀಸ್ ಏನು, ಸಲಹೆಗಳೇನು ಇತ್ಯಾದಿ ವಿಷಯಗಳನ್ನು ಗೈಡೆನ್ಸ್ನ ತಗೊಂಡು ಮುಂದೆ ಹೋಗೋದು ಅದ್ಭುತವಾಗಿರುತ್ತೆ. ವೃಷಭ ರಾಶಿಯವರಿಗೆ ಒಟ್ಟಾಗಿ ಅನುಕೂಲವಾಗಿರುವಂತಹ ವಾರ ಅಂತ ಹೇಳಬಹುದು. ಮೂರನೆಯ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ನೋಡಿದರೆ ಮೃಗಶಿರ ನಕ್ಷತ್ರದ 3-4 ಪಾದಗಳಲ್ಲಿ, ಆರ್ದ್ರ ನಕ್ಷತ್ರದ 4 ಪಾದಗಳಲ್ಲಿ, ಪುನರ್ವಸು ನಕ್ಷತ್ರದ 1ನೇ, 2ನೇ ಮತ್ತು 3ನೇ ಪಾದಗಳಲ್ಲಿ ಜನಿಸಿದವರು ಮಿಥುನ ರಾಶಿಗೆ ಸೇರುತ್ತಾರೆ. ಮುಖ್ಯವಾಗಿ ಈ ವಾರ ಗುರು, ಬುಧ, ರವಿ ಗ್ರಹಗಳು ತುಂಬಾ ಅನುಕೂಲವಾಗಿರುವುದರಿಂದ ಮಿಥುನ ರಾಶಿಯವರಿಗೆ ಆಡಿದ್ದೇ ಆಟ ಅನ್ನುವ ರೀತಿಯಲ್ಲಿ, ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂತಹ ವಿಷಯಗಳ ಮುಖಾಂತರ ಈ ವಾರ ಅದ್ಭುತವಾಗಿರುತ್ತೆ. ಯಾವ ಪ್ರಯತ್ನವು ಕೈ ಹಿಡಿದರೂ ಕೂಡ ಅದ್ಭುತವಾಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೆ, ಮಿಥುನ ರಾಶಿ, ಮಿಥುನ ಲಗ್ನ ಜಾತಕರಿಗೆ ಅದ್ಭುತ ರೀತಿಯಲ್ಲಿ ಇರುತ್ತೆ. ನೀವು ಮಾಡ್ತಾ ಇರುವಂತಹ ವೃತ್ತಿ, ಉದ್ಯೋಗ ವಿಷಯಗಳಲ್ಲಿ ಕೆಲವೊಂದು ಮೋಟಿವೇಟ್ ಮಾಡುವ ರೀತಿಯಲ್ಲಿ ಅಥವಾ ನಿಮ್ಮನ್ನು ಪ್ರೋತ್ಸಾಹ ಮಾಡುವ ರೀತಿಯಲ್ಲಿ ಅವಾರ್ಡ್ಸ್ ಆಗಿರ್ಬೋದು, ರಿವಾರ್ಡ್ಸ್ ಆಗಿರ್ಬೋದು, ಈಗ ಕೆಲವೊಂದು ಸಂಸ್ಥೆಗಳಲ್ಲಿ ಕೊಡ್ತಾ ಇರುವಂತಹ ವೌಚರ್ಸ್ ಆಗಿರ್ಬೋದು, ಇತ್ಯಾದಿ ವಿಷಯಗಳಲ್ಲಿ ನಿಮಗೆ ಕೆಲವೊಂದು ರೀತಿಯಲ್ಲಿ ಮೂಲೆಗಳಿಂದ ಧನಲಾಭ ಅನ್ನೋದು ಗೋಚಾರವಾಗ್ತಾ ಇದೆ. ನಿಮ್ಮ ಮೇಲಧಿಕಾರಿಗಳಿಂದ ಪೂರ್ತಿ ಸಪೋರ್ಟ್ ನಿಮಗೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಇರುತ್ತೆ. ಇನ್ನು ವ್ಯಾಪಾರಗಳಲ್ಲಿ ವ್ಯಾಪಾರ ಮಾಡ್ತಾ ಇರುವಂತಹ ವರ್ತಕರಿಗೆ ಈ ಪರ್ಟಿಕ್ಯುಲರ್ ವಾರ ಅನ್ನೋದು ಆದಾಯವು ಇಂದಿನ ದಿನಗಳಿಗಿನ್ನ ಅದ್ಭುತವಾಗಿರುತ್ತೆ. ನಿಮ್ಮ ಸಹೋದರರು ಅಂದರೆ ಒಡ ಹುಟ್ಟಿದವರ ಜೊತೆ ಕೆಲವೊಂದು ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಏನಾದರೂ ಇದ್ದರೆ, ಆಸ್ತಿ ವಿವಾದಗಳು ಈ ಕುತ್ಕೊಂಡು ಮಾತಾಡುವ ಮುಖಾಂತರ ಅಥವಾ ಕೆಲವೊಂದು ವಿಷಯಗಳು ವ್ಯಕ್ತಿಗಳ ಸಹಕಾರದಿಂದ ಆ ವಿವಾದಗಳನ್ನೋದು ಪೂರ್ತಿಯಾಗುತ್ತೆ. ಈ ವಾರದಲ್ಲಿ ಏನಾದರೂ ನೀವು ಉದ್ಯೋಗ ಬದಲಾವಣೆಗೆ ಮಾಡುವಂತಹ ಪ್ರಯತ್ನಗಳೇನಾದರೂ ಇದೆಯೋ ಅದು ಫಲಕಾರಿಯಾಗಿರುತ್ತೆ. ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಪೂರ್ತಿ ಮಾಡುವುದಕ್ಕೆ ಗೋಚಾರ ಅದ್ಭುತವಾಗಿರುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಅವರು ಎಕ್ಸ್ಪೆಕ್ಟ್ ಮಾಡಿರುವಂತಹ ಕಂಪನಿಗಳಿಂದ ಎಕ್ಸ್ಪೆಕ್ಟ್ ಮಾಡಿರುವಂತಹ ಅದ್ಭುತ ರೀತಿಯಲ್ಲಿ ಆಫರ್ ಅನ್ನೋದು ಹುಡ್ಕೊಂಡು ಬರೋದಕ್ಕೆ ಅನುಕೂಲವಾಗಿರುತ್ತೆ. ಫಿನಾನ್ಷಿಯಲ್ ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಸ್ಟೆಬಿಲಿಟಿ ಅನ್ನೋದಿರುತ್ತೆ. ಈ ಫಿನಾನ್ಷಿಯಲಿ ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ತೊಂದರೆ ಇಲ್ಲದೆ ನಿರಂತರವಾಗಿ ಆದಾಯವನ್ನು ಕಂಡುಕೊಳ್ಳುವಂತಹ ಮಾರ್ಗಗಳು ಇರುತ್ತೆ. ಆರೋಗ್ಯವು ಅದ್ಭುತವಾಗಿರುತ್ತೆ. ಇನ್ನು ಮದುವೆಯ ಸಂಬಂಧಗಳು ನೀವು ಏನಾದರೂ ನೋಡ್ತಾ ಇದ್ರೆ, ಪರಿಚಯಸ್ಥರ ಕುಟುಂಬದಿಂದ ನಿಮಗೆ ಕೆಲವೊಂದು ಮದುವೆ ಪ್ರಪೋಸಲ್ಸ್, ವಿವಾಹದ ಸಂಬಂಧಗಳ ಬಗ್ಗೆ ಚರ್ಚೆಗಳು ಅಥವಾ ತಿಳಿದಿರುವಂತಹ ಪರಿಚಯಸ್ಥರ ಅಥವಾ ಆಪ್ತರ ಕುಟುಂಬಗಳಿಂದ ಕೆಲವೊಂದು ಪ್ರಪೋಸಲ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು.
ಈ ವಾರದಲ್ಲಿ ಮುಖ್ಯವಾಗಿ ನಿಮ್ಮ ಸ್ವಂತ ಅಗತ್ಯಗಳ ಮೇಲೆ, ಸ್ವಂತ ಕೆಲಸಗಳ ಮೇಲೆ ಸಾಕಷ್ಟು ಶ್ರದ್ಧೆ ಅನ್ನೋದು ಇರಬೇಕಾಗಿರುತ್ತೆ. ಬೇರೆಯವರಿಗೋಸ್ಕರ ಮಾಡುವಂತಹ ಕೆಲವೊಂದು ವಿಷಯಗಳು ಅವರು ನಿಮ್ಮನ್ನ ಪರ್ಟಿಕ್ಯುಲರ್ ಆಗಿ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ರೀತಿಯಲ್ಲಿ ನೀವು ಅವರಿಗೆ ಒಳ್ಳೆಯ ವಿಷಯಗಳನ್ನ ಮಾಡ್ತಾ ಇರ್ತೀರಾ. ಸೊ ಮಿಥುನ ರಾಶಿಯವರಿಗೂ ಕೂಡ 3 ಗ್ರಹಗಳ ಅನುಕೂಲತೆಯಿಂದ ಈ ವಾರ ಅದ್ಭುತವಾಗಿರುತ್ತೆ. ಇನ್ನು 4ನೆಯ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ನಾವು ನೋಡೋದಾದ್ರೆ ಪುನರ್ವಸು ನಕ್ಷತ್ರದ 4ನೇ ಪಾದ, ಪುಷ್ಯಮಿ ನಕ್ಷತ್ರದ 4 ಪಾದಗಳಲ್ಲಿ, ಆಶ್ಲೇಷ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದವರು ಕಟಕ ರಾಶಿಗೆ ಸೇರ್ತಾರೆ. ಈ ಕಟಕ ರಾಶಿಯವರಿಗೆ ಈ ವಾರ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅಧಿಕವಾಗಿ ಕೆಲಸದ ಒತ್ತಡ, ಕೆಲಸದ ಭಾರ, ಅಧಿಕ ಗಂಟೆಗಳು, ಅಧಿಕ ಸಮಯವನ್ನು ಈ ವೃತ್ತಿ ಉದ್ಯೋಗಗಳಿಗೆ ಡೆಡಿಕೇಟ್ ಮಾಡಬೇಕಾಗಿರುವಂತಹ ವಾರ ಆಗಿರುತ್ತೆ. ಸ್ವಲ್ಪ ಒತ್ತಡದಿಂದ ಕೂಡಿರುವಂತಹ ವಾತಾವರಣ ಇರುತ್ತೆ. ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಈ ಸ್ಟ್ರೆಸ್ ಲೆವೆಲ್ಸ್ ಅನ್ನೋದು ಒಂಥರ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ 2 ಗ್ರಹಗಳ ಅನುಕೂಲವಾಗಿದೆ. ಅದರಲ್ಲಿಯೂ ಕೂಡ ಕುಜ ಮತ್ತು ಶುಕ್ರ ಗ್ರಹಗಳು ಅನುಕೂಲವಾಗಿರುವುದರಿಂದ ಆದಾಯ ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲ್ಲ. ಆದರೆ ಮಾನಸಿಕ ಮತ್ತು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಒತ್ತಡ ಇರುತ್ತೆ. ಆದರೆ ಉದ್ಯೋಗದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಸ್ಮಾರ್ಟ್ ಆಗಿ ಕೆಲಸ ಮಾಡೋದು, ಅಥವಾ ಕೆಲವೊಂದು ವಿಷಯಗಳಲ್ಲಿ ಸ್ಮಾರ್ಟ್ ಆಗಿ ಆನ್ಸರ್ ಮಾಡೋದು, ತುಂಬ ಹಾರ್ಡ್ ವರ್ಕು, ತುಂಬ ಡೆಡಿಕೇಟೆಡ್ ಆಗಿ ಈ ರೀತಿ ಇದಕ್ಕಿಂತ ಸ್ವಲ್ಪ ಸ್ಮಾರ್ಟ್ ವರ್ಕಿಂದ, ತಿಳುವಳಿಕೆಯಿಂದ ನೀವು ಯೋಚನೆ ಮಾಡಿ ಕೆಲಸಗಳನ್ನು ಪೂರ್ತಿ ಮಾಡಬೇಕಾಗಿರುತ್ತೆ. ವ್ಯಾಪಾರ ವಿಷಯಕ್ಕೆ ಬಂದೆ, ವ್ಯಾಪಾರಸ್ಥರಿಗೆ ಕಷ್ಟ ಜಾಸ್ತಿ ಇರುತ್ತೆ. ಕಷ್ಟಕ್ಕೆ ತಕ್ಕ ಫಲ ಅನ್ನೋ ರೀತಿಯಲ್ಲಿ ನೀವು ಎಷ್ಟು ಕಷ್ಟಪಡ್ತೀರೋ ಅದಕ್ಕೆ ತಕ್ಕಂತೆ ಫಲ ಅನ್ನೋದು ಇರುತ್ತೆ. ಇನ್ನು ವೃತ್ತಿ ವ್ಯಾಪಾರಗಳು ತುಂಬ ಬ್ಯುಸಿ, ಯಾವಾಗಲೂ ಕೂಡ ಬ್ಯುಸಿ, ಫ್ಯಾಮಿಲಿ ಲೈಫ್ನ ಫೋಕಸ್ ಮಾಡದೆ ನಿಮ್ಮ ನಿರಂತರವಾಗಿ ಈ ಕೆಲಸ ಕಾರ್ಯಗಳಲ್ಲಿ ನೀವು ಈ ಹಬ್ಬದ ವಾತಾವರಣದಲ್ಲಿ ಕೂಡ ಲ್ಯಾಪ್ಟಾಪ್ ಮುಂದೆ ಹಾಕೊಂಡು ಕೂತ್ಕೊಳ್ಳೋದು, ಅಥವಾ ಕೆಲವೊಂದು ಮಿತ್ರರು ಆಪ್ತರು ಬಂದ್ರೂ ಕೂಡ ನಿಮಗೆ ಲೀವ್ ಸಿಗ್ತೇವೆ, ಈ ರೀತಿ ಕೆಲವೊಂದು ವಿಷಯಗಳು ಹಬ್ಬಕ್ಕೆ ಬೇಕಾಗಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಲೀವ್ಗೆ ಅಪ್ಲೈ ಮಾಡಿದ್ರೆ ಇಲ್ಲ ನೀವು ಮಾಡಲೇಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳು ಇರುತ್ತೆ. ಇನ್ನು ಉದ್ಯೋಗ ಪ್ರಯತ್ನ ಮಾಡ್ತಾ ಇರುವಂತಹ ಕೆಲವೊಂದು ವ್ಯಕ್ತಿಗಳಿಗೆ, ನಿರುದ್ಯೋಗರಿಗೆ ವಿದೇಶಗಳಿಂದ ಆಫರ್ಸ್ ಬರುವಂತಹ ಸಾಧ್ಯತೆ ಈ ವಾರದಲ್ಲಿ ಗೋಚಾರವಾಗ್ತಾ ಇದೆ. ಇನ್ನು ಕುಟುಂಬ ಜೀವನದಲ್ಲಿ ನೋಡುವುದಾದರೆ ಸ್ವಲ್ಪ ಒತ್ತಡ ಕಮ್ಮಿ ಆಗುತ್ತೆ. ಬಿಕಾಸ್ ಯು ಆರ್ ಆಲ್ವೇಸ್ ಕೀಪ್ ಆನ್ ವರ್ಕಿಂಗ್ ಆನ್ ಟೂ ಮೆನಿ ಡಿಫ್ರೆಂಟ್ ಥಿಂಗ್ಸ್ ಅಲ್ವಾ. ವೃತ್ತಿ ವ್ಯಾಪಾರಗಳಲ್ಲಿ, ವೃತ್ತಿ ಉದ್ಯೋಗದಲ್ಲಿ ಬ್ಯುಸಿ ಆಗಿರೋದ್ರಿಂದ ಕುಟುಂಬದಿಂದ ಅವರು ನಿಮ್ಮನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿ ವರ್ತನೆ ಮಾಡ್ತಾರೆ. ಮುಖ್ಯವಾದ ವ್ಯವಹಾರಗಳು ಈ ರೀತಿ ನಿರಂತರ ಕೆಲಸ ಮಾಡೋದ್ರಿಂದ ಅನ್ಕೊಂಡಿರುವ ಡೆಡ್ಲೈನ್ಗೆ, ಅಂದರೆ ವಿತಿನ್ ನಿರ್ಣೀತ ಸಮಯದಲ್ಲಿ ಕಂಪ್ಲೀಟ್ ಮಾಡುವಂತಹ ಸೂಚನೆ ಇದೆ. ಇನ್ನು ಕೆಲವೊಂದು ನಿಮ್ಮ ಸಂತಾನ ಏನಾದರೂ ವಿದೇಶದಲ್ಲಿ ಇದ್ದರೆ ಅವರಿಂದ ಕೆಲವೊಂದು ಒಳ್ಳೆಯ ವಿಷಯಗಳು, ಅದ್ಭುತವಾಗಿರುವಂತಹ ಶುಭ ಸುದ್ದಿಗಳನ್ನು ಕೇಳುವಂತಹ ದಿನಗಳು. ನೀವು ಎಕ್ಸ್ಪೆಕ್ಟ್ ಮಾಡಿರುವ ರೀತಿಯಲ್ಲಿ ವಿವಾಹಕ್ಕೋಸ್ಕರ ವಿವಾಹ ಪ್ರಯತ್ನಗಳು ಅನುಕೂಲವಾಗಿರುತ್ತೆ. ನೀವು ಅನ್ಕೊಂಡಿರುವಂತಹ ವಿಷಯಗಳ ಮುಖಾಂತರ ಅಥವಾ ಸಂಬಂಧಗಳು ನಿಮಗೆ ಅನುಕೂಲವಾಗಿ ಕೂಡಿ ಬರುವುದಕ್ಕೆ ಈ ವಾರ ಅದ್ಭುತವಾಗಿರುತ್ತೆ. ಇನ್ನು ಮತ್ತೊಂದು ಸಿಂಹರಾಶಿ ಜಾತಕರಿಗೆ ಯಾವ ರೀತಿ ಇದೆ ಈ ವಾರ ಅಂತ ನೋಡುವುದಾದರೆ, ಮಖ ನಕ್ಷತ್ರದ 4 ಪಾದಗಳು, ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರುವಂತಹ 4 ಪಾದಗಳು, ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿರುವಂತಹ 4 ಪಾದಗಳು, ಉತ್ತರ ನಕ್ಷತ್ರದ 1ನೇ ಪಾದದಲ್ಲಿ ಹುಟ್ಟಿರುವಂತಹ ಜಾತಕರು ಸಿಂಹರಾಶಿಗೆ ಸೇರುತ್ತಾರೆ. ಈ ವಾರದಲ್ಲಿ ಗುರು, ಕುಜ, ರವಿ, ರಾಶ್ಯಾಧಿಪತಿಯಾಗಿರುವಂತಹ ರವಿ, ಈ 3 ಗ್ರಹಗಳು ಅನುಕೂಲವಾಗಿರೋದ್ರಿಂದ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅನುಕೂಲ ವಾತಾವರಣ ಅನ್ನೋದು ನಿಮಗೆ ಈ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾದ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಯಾವ ರೀತಿ ನೀವು ಪ್ರಯತ್ನ ಮಾಡಿದ್ರೂ ಕೂಡ ನಿಮಗೆ ಕೆಲವೊಂದು ನಿಮ್ಮ ಪ್ರತಿಭೆಗೆ ತಕ್ಕಂತೆ ಅಥವಾ ನಿಮ್ಮ ಸ್ಕಿಲ್ಗೆ ತಕ್ಕಂತೆ ಅವಕಾಶಗಳನ್ನೋದು ನಿಮಗೆ ಕೂಡಿ ಬರುತ್ತೆ. ನಿಮ್ಮ ಆ ರೀತಿ ಜವಾಬ್ದಾರಿಗಳನ್ನು ವಹಿಸುವಂತಹ ವಾರ ಅಂತ ಹೇಳಬಹುದು. ಇನ್ನು ಈ ವಾರದಲ್ಲಿ ಏನಾದರೂ ಉದ್ಯೋಗದಲ್ಲಿ ಬದಲಾವಣೆಗಳು ಬಯಸ್ತಾ ಇದ್ದರೆ ಅಥವಾ ಪ್ರಾಜೆಕ್ಟ್ ಚೇಂಜ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದರೆ ಅದಕ್ಕೆ ಅನುಕೂಲವಾಗಿರುತ್ತೆ. ವೈಯಕ್ತಿಕ ಸಮಸ್ಯೆಗಳಿಂದ ಏನಾದರೂ ಫ್ಯಾಮಿಲಿ ರಿಲೇಟೆಡ್ ಅಥವಾ ಪರ್ಸನಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅಂತಹ ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ ಈ ವಾರ ತುಂಬ ಅನುಕೂಲವಾಗಿರುತ್ತೆ.
ಇನ್ನು ಮುಖ್ಯವಾಗಿ ಸ್ವಯಂ ಉದ್ಯೋಗ ಮಾಡುವಂತಹ ವೈದ್ಯರಿಗೆ, ಡಾಕ್ಟರ್ ಫೀಲ್ಡಲ್ಲಿರುವಂತಹ ವ್ಯಕ್ತಿಗಳಿಗೆ, ಅಡ್ವೊಕೇಟ್ಸ್ಗೆ ಮತ್ತಷ್ಟು ಅವಕಾಶಗಳು, ಕ್ಲೈಂಟ್ಸು ಅಥವಾ ಅವರ ಆದಾಯವನ್ನು ವೃದ್ಧಿ ಮಾಡುವ ರೀತಿಯಲ್ಲಿ ಅದ್ಭುತವಾಗಿರುತ್ತೆ. ಮುಖ್ಯವಾಗಿ ನೀವು ಮಾಡುವಂತಹ ಕೆಲವೊಂದು ಪ್ರಯತ್ನಗಳಲ್ಲಿ ನಿಮ್ಮ ಕುಟುಂಬಸ್ಥರ ಸಹಾಯ ಸಹಕಾರಗಳು ಅದ್ಭುತ ರೀತಿಯಲ್ಲಿ ಸಿದ್ಧಿಯಾಗುತ್ತೆ. ಇನ್ನು ಬಂಧು ಮಿತ್ರರ ಒಡನೆ ಮಾಡುವಂತಹ ಮೃಷ್ಟಾನ್ನ ಭೋಜನಗಳಾಗಿರ್ಬೋದು, ಹಬ್ಬದ ಸಂದರ್ಭಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತಹ ಕೆಲವೊಂದು ಕಾರ್ಯಕ್ರಮಗಳಾಗಿರ್ಬೋದು, ಕೆಲವೊಂದು ಸಮಾರಂಭಗಳಾಗಿರ್ಬೋದು, ಅದ್ಭುತ ರೀತಿಯಲ್ಲಿ ನಿಮಗೆ ಮಾನಸಿಕ ಉತ್ಸಾಹವನ್ನು ನೀಡುತ್ತೆ. ಆದರೆ ಇಲ್ಲಿ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ನೀವಿರುವಂತಹ ನಿವಾಸ ಮಾಡ್ತಾ ಇರುವಂತಹ ಸ್ಥಳಕ್ಕೆ ದೂರದ ಪ್ರದೇಶದಿಂದ ನಿಮಗೆ ಜಾಬ್ ಆಪರ್ಚುನಿಟಿ, ಉದ್ಯೋಗ ಅವಕಾಶಗಳು ಬರುವುದಕ್ಕೆ ಚಾನ್ಸಸ್ ಇರುತ್ತೆ. ಮುಖ್ಯವಾಗಿ ಒಂದೆರಡು ಪರ್ಸನಲ್ ಪ್ರಾಬ್ಲಮ್ಸ್, ತುಂಬ ದಿನಗಳಿಂದ ಕೊರಗ್ತಾ ಇರುವಂತಹ ಕೆಲವೊಂದು ಹಣಕಾಸಿನ ಅಥವಾ ಪರ್ಸನಲ್ ಪ್ರಾಬ್ಲಮ್ಸ್ ಈ ವಾರದಲ್ಲಿ ಸ್ವಲ್ಪ ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ, ಈ ವಾರದಲ್ಲಿ ಫಿನಾನ್ಷಿಯಲಿ, ಆರ್ಥಿಕ ವಿಷಯಗಳಲ್ಲಿ ಯಾರಿಗೂ ಕೂಡ ಫೇಕ್ ಗ್ಯಾರಂಟೀಸ್ ಕೊಡ್ಲಿಕ್ಕೆ ಹೋಗಬೇಡಿ, ಅಶ್ಯೂರೆನ್ಸಸ್ ಕೊಡ್ಲಿಕ್ಕೆ ಹೋಗಬೇಡಿ. ಮಧ್ಯದಲ್ಲಿ ನೀವು ಜವಾಬ್ದಾರಿಯಾಗಿ ನಿಂತು ಕೆಲವೊಂದು ವ್ಯಕ್ತಿಗಳಿಗೆ ಲೋನ್ಸ್ ಕೊಡೋದು ಇತ್ಯಾದಿ ವಿಷಯಗಳು, ಅಥವಾ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಫಾಲ್ಸ್ ಪ್ರಾಮಿಸಸ್ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಕೈಲಾದರೆ ಖಂಡಿತವಾಗಿ ಮಾಡಿ. ಆ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಇಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೇಕ್ ಪ್ರಾಮಿಸಸ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನು 5ನೆಯ ರಾಶಿ ಕನ್ಯಾ ರಾಶಿ. ಈ ಪರ್ಟಿಕ್ಯುಲರ್ ಕನ್ಯಾ ರಾಶಿ ಅವರಿಗೆ ನೋಡಿದ್ರೆ ಉತ್ತರ ನಕ್ಷತ್ರದ 2, 3, 4 ಪಾದಗಳಲ್ಲಿ, ಹಸ್ತ ನಕ್ಷತ್ರದ 4 ಪಾದಗಳಲ್ಲಿ, ಚಿತ್ತ ನಕ್ಷತ್ರದ 1 ಮತ್ತು 2 ಪಾದಗಳಲ್ಲಿ ಜನಿಸಿದವರು. ಈ ಕನ್ಯಾ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಕುಜ ಮತ್ತು ಶನಿ ಪರಮಾತ್ಮ ಪ್ರತಿಕೂಲ ಫಲಗಳು ನೀಡಿದರು. ಉಳಿದಿರುವಂತಹ ಗ್ರಹಗಳು ಅನುಕೂಲ ಫಲಗಳು ನೀಡ್ತಾ ಇರುವುದರಿಂದ ಈ ವಾರ ಪೂರ್ತಿ ಕೂಡ ನೀವು ಪ್ರತಿದಿನವೂ ಅಥವಾ ಪ್ರತಿ ವಿಷಯದಲ್ಲಿಯೂ ಕೆಲವೊಂದು ಶುಭ ಸುದ್ದಿಗಳನ್ನು ಶುಭ ವಿಷಯಗಳನ್ನು ಕೇಳುವಂತಹ ಅವಕಾಶ ಇದೆ. ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ಶುಭ ಪರಿಣಾಮಗಳು ನಿಮಗೆ ಅನುಕೂಲವಾಗಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಆನಂದವನ್ನು ನೀಡುತ್ತೆ. ಮುಖ್ಯವಾಗಿ ಬುಧ, ಗುರು, ಶುಕ್ರ ಗ್ರಹಗಳ ಅನುಕೂಲತೆಯಿಂದ ಮುಖ್ಯವಾಗಿ ನೀವು ಮಾಡ್ತಾ ಇರುವಂತಹ ವೃತ್ತಿ, ಉದ್ಯೋಗ, ವ್ಯವಹಾರಗಳು ತುಂಬ ಅದ್ಭುತವಾಗಿ ಎಕ್ಸಲೆಂಟ್ ಆಗಿ ಮುಂದಕ್ಕೆ ಸಾಗುತ್ತೆ. ಇಷ್ಟು ದಿನಗಳ ಕಾಲ ನೀವು ಮಾಡ್ತಾ ಇರುವಂತಹ ಜಾಬಲ್ಲಿ ಏನಾದರೂ ಆತಂಕಗಳು, ಕೆಲವೊಂದು ವ್ಯಕ್ತಿಗಳ ನಿಮ್ಮ ಅಭಿವೃದ್ಧಿಗೆ ಆತಂಕ ಸೃಷ್ಟಿ ಮಾಡ್ತಾ ಇದ್ರೆ ಆ ರೀತಿ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿದು ಕೆಲವೊಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಗ್ರೋತ್ ತುಂಬ ಚೆನ್ನಾಗಿದೆ, ಅಥವಾ ನಿಮ್ಮ ಪ್ರತಿಭೆ ನಿಮ್ಮಲ್ಲಿರುವಂತಹ ಸ್ಕಿಲ್ಸ್ಗೆ ಒಳ್ಳೆಯ ಗುರುತಿಸುವಿಕೆ ಸಿಗೋದಕ್ಕೆ ಅನುಕೂಲವಾಗಿರುತ್ತೆ. ತುಂಬ ದಿನಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ, ನೀವು ಕೆಲವು ಸಂದರ್ಭಗಳಲ್ಲಿ ಬರಬೇಕು, ಪೆಂಡಿಂಗಲ್ಲಿದೆ ಅಥವಾ ಇನ್ನೂ ಬರ್ತಾ ಇಲ್ಲ, ವೇಟ್ ಮಾಡ್ತಾ ಇರ್ತಾರೆ, ಅಂತಹ ಹಣಕಾಸಿನ ಲಾಭವನ್ನು ನಿರೀಕ್ಷೆ ಮಾಡುವಂತಹ ವಾರ ಅಂತ ಹೇಳಬಹುದು. ಹಣಕಾಸಿನ ಪರಿಸ್ಥಿತಿ ಹಿಂದಿನ ದಿನಗಳಿಗಿನ್ನ ಈ ವಾರ ಅದ್ಭುತವಾಗಿರುತ್ತೆ. ಮುಖ್ಯವಾಗಿ ಆಹಾರ ವಿಷಯಗಳಲ್ಲಿ ಅಥವಾ ಯಾವುದಾದ್ರೂ ಕುಟುಂಬದ ಜೊತೆ, ಫ್ರೆಂಡ್ಸ್ ಜೊತೆ ಟ್ರಿಪ್ಸ್ ಹೋಗಿರ್ತೀರ, ಈ ಕೆಲವೊಂದು ಟ್ರಿಪ್ಸ್ಗೆ ಹೋಗಿರ್ತೀರ, ಯಾತ್ರೆಗಳಿಗೆ ಹೋಗಿರ್ತೀರ, ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗಿರುತ್ತೆ. ತಗೊಳ್ಳುವಂತಹ ಆಹಾರ ಹೈಜೀನಿಕ್ ಆಗಿ ಕೆಲವೊಂದು ವಿಷಯಗಳಲ್ಲಿ ಶುದ್ಧಿಯಾಗಿರುವಂತಹ ಸಾತ್ವಿಕವಾಗಿರುವಂತಹ ಆಹಾರವನ್ನು ತಗೊಳ್ಳೋದಕ್ಕೆ ಯೋಚನೆ ಮಾಡಿ. ಮತ್ತು ವಾಟರ್ ಅಥವಾ ತುಂಬ ಹಿಲ್ ಸ್ಟೇಷನ್, ಟ್ರೆಕ್ಕಿಂಗ್ ಇತ್ಯಾದಿ ವಿಹಾರ ಯಾತ್ರೆಗಳಿಗೆ ಹೋಗುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಮುಖ್ಯವಾಗಿ ಈ ವಾರದಲ್ಲಿ ಕೆಲವೊಂದು ಜನ ಆಪ್ತರು, ಸನ್ನಿಹಿತರ ಮುಖಾಂತರ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ನಷ್ಟಗಳು ಗೋಚಾರವಾಗ್ತಾ ಇದೆ. ಯಾವುದಾದ್ರೂ ಹೂಡಿಕೆ ಮಾಡುವಂತಹ ಸಂದರ್ಭಗಳಾಗಿರ್ಬೋದು, ಯಾರಾದರೂ ನಿಮ್ಮನ್ನು ತಪ್ಪು ದಾರಿ ಹಿಡಿಸುವಂತಹ ವಿಷಯಗಳು ಇರುತ್ತೆ. ಮತ್ತು ನಿರುದ್ಯೋಗಿಗಳಿಗೆ ಒಳ್ಳೆಯ ಸಂಸ್ಥೆಗಳಿಂದ ಆಫರ್ ಲೆಟರ್ ಸಿಗುತ್ತೆ. ನೀವು ಅನ್ಕೊಂಡಿರುವ ರೀತಿಯಲ್ಲಿ ಮದುವೆ ಪ್ರಯತ್ನಗಳನ್ನೋದು ಅನುಕೂಲವಾಗಿರುತ್ತೆ. ಇನ್ನು 6ನೇ ರಾಶಿಯಾಗಿರುವಂತಹ ತುಲಾ ರಾಶಿ ಜಾತಕರಿಗೆ ಈ ವಾರ ನೋಡಿದರೆ ಮುಖ್ಯವಾಗಿ ತುಲಾ ರಾಶಿಯಲ್ಲಿ ಚಿತ್ತಾ ನಕ್ಷತ್ರದ 3, 4 ಪಾದಗಳಲ್ಲಿ, ಸ್ವಾತಿ ನಕ್ಷತ್ರದ 4 ಪಾದಗಳಲ್ಲಿ, ವಿಶಾಖ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ ಜನಿಸಿದವರು ತುಲಾ ರಾಶಿಗೆ ಸೇರ್ತಾರೆ. ಈ ವಾರ ಎಕ್ಸಲೆಂಟ್ ಅಂತ ಹೇಳ್ಬೋದು ತುಲಾ ರಾಶಿಯವರಿಗೆ. ಯಾಕಂದರೆ ಗುರು, ಶುಕ್ರ, ರವಿ, ಕುಜ, ಶನಿ ಈ 5 ಗ್ರಹಗಳು ಪೂರ್ತಿಯಾಗಿ ಅನುಕೂಲವಾಗಿರೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ
ನೀವು ಬಯಸಿದ್ದು ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟ ರೂಪದಲ್ಲಿ ಬಂತು ಅನ್ನುವ ರೀತಿಯಲ್ಲಿ ಈ ವಾರ ಅದ್ಭುತವಾಗಿರುತ್ತೆ. ನಿಮ್ಮ ಆದಾಯವು ಅದ್ಭುತ ರೀತಿಯಲ್ಲಿ ವೃದ್ಧಿಯಾಗುತ್ತೆ. ಮುಖ್ಯವಾಗಿ ಈ ಶೇರ್ ಮಾರ್ಕೆಟು, ಟ್ರೇಡಿಂಗು, ಸ್ಪೆಕ್ಯುಲೇಷನ್ಸು ಇತ್ಯಾದಿ ವಿಷಯಗಳೇನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಅಥವಾ ಈ ರೀತಿ ವಿಷಯಗಳಲ್ಲಿ ಇಂದಿನ ದಿನಗಳಲ್ಲಿ ಮಾಡಿದರೆ ಅದ್ಭುತ ರೀತಿಯಲ್ಲಿ ಲಾಭಗಳನ್ನು ತಂದುಕೊಡುತ್ತೆ. ವೃತ್ತಿ ಉದ್ಯೋಗಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕಸ್ಮಿಕವಾಗಿ ಪ್ರಮೋಷನ್ ಸಿಗುವುದು ಅಥವಾ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುವುದು, ಗೌರವ ಮರ್ಯಾದೆಗಳು ಹೆಚ್ಚಾಗುವುದು. ಇನ್ನು ವೃತ್ತಿ ಜೀವನದಲ್ಲಿ ಅದ್ಭುತ ರೀತಿಯಲ್ಲಿ ತುಂಬ ಫಾಸ್ಟಾಗಿ ನಿಮ್ಮ ಗೋಲ್ಸ್ನ ರೀಚ್ ಆಗ್ತೀರಾ. ಇನ್ನು ವ್ಯಾಪಾರಸ್ಥರಿಗೆ ಫಿನಾನ್ಷಿಯಲಿ ತುಂಬ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಆರೋಗ್ಯ ವಿಷಯದಲ್ಲಿ ಎಕ್ಸಲೆಂಟ್ ಆಗಿರುತ್ತೆ. ಮುಖ್ಯವಾಗಿ ಈ ದೀರ್ಘಕಾಲಿಕ ಅನಾರೋಗ್ಯ ಸಮಸ್ಯೆಗಳು ಬಿಟ್ಟು ಈ ಸಾಧಾರಣವಾಗಿರುವಂತಹ ವ್ಯಕ್ತಿಗಳ ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆ ಇರಲ್ಲ. ನಿರುದ್ಯೋಗಿಗಳು ಮಾಡುವಂತಹ ಕೆಲವೊಂದು ಪ್ರಯತ್ನಗಳಿಗೆ ತುಂಬ ಸಾನುಕೂಲವಾಗಿರುವಂತಹ ಒಂದು ಪಾಸಿಟಿವ್ ರಿಸಲ್ಟ್ ಬರುವಂತಹ ಸಮಯ ಅಂತ ಹೇಳ್ಬೋದು. ಇನ್ನು ಮದುವೆ ಪ್ರಯತ್ನಗಳು ಮಾಡ್ತಾ ಇದ್ರೆ, ನೀವು ನಿವಾಸ ಮಾಡ್ತಾ ಇರುವಂತಹ ಅಥವಾ ನೀವು ವರ್ಕ್ ಮಾಡ್ತಾ ಇರುವಂತಹ ಪ್ಲೇಸ್ಗೆ ತುಂಬ ದೂರದ ಪ್ರದೇಶಗಳಿಂದ ಮದುವೆ ನಿಶ್ಚಯವಾಗುವುದಕ್ಕೆ ಅನುಕೂಲವಾಗಿರುತ್ತೆ ಈ ವಾರದಲ್ಲಿ. ಉದ್ಯೋಗ ಬದಲಾವಣೆಗೆ ಸಾಕಷ್ಟು ಅನುಕೂಲವಾಗಿದೆ. ನಿಮ್ಮ ಜೀವನ ಸಂಗಾತಿ ಇನ್ ಕೇಸ್ ಅವರೇನಾದರೂ ಜಾಬ್ ಕಳ್ಕೊಂಡಿದ್ರೆ ಅಥವಾ ಅವರೇನಾದರೂ ಜಾಬ್ ಸರ್ಚಸ್ ನೋಡ್ತಾ ಇದ್ರೆ ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಜೀವನ ಸಂಗಾತಿಗೆ ಅದ್ಭುತ ರೀತಿಯಲ್ಲಿ ಆದಾಯವನ್ನು ಗಳಿಸುವಂತಹ ಯೋಗ ಅಂತ ಹೇಳ್ಬೋದು. ಇನ್ನು ಬೇರೆಯವರ ವಿಷಯದಲ್ಲಿ ಅನಾವಶ್ಯಕವಾಗಿ ವಿವಾದಗಳಿಗೆ ಹೋಗೋದು ಬೇಡ, ಇಂಟರ್ಫಿಯರೆನ್ಸ್ ಆಗೋದು ಬೇಡ. ಮುಖ್ಯವಾಗಿ ನಿಮ್ಮ ತಾಯಿ ತಂದೆ, ಒಡ ಹುಟ್ಟಿದವರು ಇವರ ಜೊತೆ ಸೇರಿ ಒಂದು ಸಮಾರಂಭಗಳ, ಮದುವೆ ಸಮಾರಂಭಗಳಾಗಿರ್ಬೋದು, ಕೆಲವೊಂದು ಶುಭ ಕಾರ್ಯಗಳಾಗಿರ್ಬೋದು, ಕೆಲವೊಂದು ಶುಭ ವಿಷಯಗಳಾಗಿರ್ಬೋದು, ಹಬ್ಬಗಳಾಗಿರ್ಬೋದು ಇತ್ಯಾದಿ ವಿಷಯಗಳೆಲ್ಲರೂ ಸೇರಿ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುತ್ತೆ. ನಿಮ್ಮ ಕೈದಾದಷ್ಟು ನಿಮ್ಮ ಸಹಾಯವನ್ನು ಬೇಡಿ ಬಂದಿರುವಂತಹ ಆಪ್ತರಿಗೆ ನಿಮ್ಮಿಂದ ಸಹಾಯ ಸಹಕಾರವನ್ನು ನೀಡಿ ಒಳ್ಳೆಯತನವನ್ನು ನೋಡುತ್ತೀರಾ. ಸೊ ಇದು ತುಲಾ ರಾಶಿಯವರ ಈ ವಾರದ ಭವಿಷ್ಯ. ಮುಂದಿನ 6 ದ್ವಾದಶ ರಾಶಿಯಲ್ಲಿರುವಂತಹ 6 ರಾಶಿಗಳ ವಾರದ ಭವಿಷ್ಯವನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ಮುಂದೆ ಬರುವಂತಹ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ, ಜೈ ಶ್ರೀಮನ್ನಾರಾಯಣ, ಜೈ ಶ್ರೀರಾಮ್.